ಕೃಷ್ಣ ಬೈರೇಗೌಡರು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದ ಮೇಲೆ ಕ್ಲೀನ್ ಸಿಟಿಗೆ ಅತಿ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಆಪರೇಷನ್ ಫುಟ್ಪಾತ್ಗೆ ಚಾಲನೆ ಕೊಟ್ಟರು. ಅದಾದ ನಂತರ ಆಪರೇಷನ್ 2.0 ಹೋಗಿ ಏನು ರಸ್ತೆ ಬದಿಯಲ್ಲಿ ಎಲ್ಲೆಲ್ಲಿ ಅನಾಥವಾಗಿ ವಾಹನಗಳನ್ನು ನಿಲ್ಲಿಸಿದ್ರು ಅವೆಲ್ಲವನ್ನು ಕೂಡ ತೆರವು ಮಾಡುವಂಥ ಕೆಲಸವನ್ನು ಮಾಡಿದರು. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಈಗ ಎಲ್ಲೆಲ್ಲಿ ಆ ಬ್ಲಾಕ್ ಸ್ಪಾಟ್ಗಳಾಗಿ ನಿರಂತರವಾಗಿ ಕಸವನ್ನು ಸುರಿದು ಹೋಗ್ತಿದ್ರು ಅಂಥ ಸ್ಪಾಟ್ಗಳನ್ನು ಗುರುತಿಸಿ ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಇವತ್ತು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರ ನೇತೃತ್ವದಲ್ಲಿ ಎಲ್ಲೆಲ್ಲಿ ಕಸವನ್ನು ಎಸ್ತಿದ್ರೋ ಆ ಕಸವನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಸದ್ಯಕ್ಕೆ ತಣಿಸಂದ್ರದಲ್ಲಿ ನಿರಂತರವಾಗಿ ಇದೇ ಜಾಗದಲ್ಲಿ ಪ್ರತಿನಿತ್ಯ ಕೂಡ ಕಸವನ್ನು ತಂದಾಕ್ತಾ ಇದ್ರು. ಪ್ರತಿನಿತ್ಯ ಬೆಳಗ್ಗೆ ಏನು GBA ಅಧಿಕಾರಿಗಳು ಅದೇ ರೀತಿಯಲ್ಲಿ ಕೂಡ ಏನು ನಗರವನ್ನು ಸ್ವಚ್ಛತೆಯನ್ನು ಮಾಡುವಂಥ ಪೌರ ಕಾರ್ಮಿಕರು ಮನೆ ಮನೆಗೆ ಹೋಗಿ ಕಸವನ್ನು ಕ್ಲೀನ್ ಮಾಡ್ತಿದ್ರು ಕೂಡ ಯಾರು ಕೂಡ ಕಸವನ್ನು ಅವರಿಗೆ ಕೊಡದೆ ತಂದು ಎಲ್ಲೆಂದರಲ್ಲಿ ಕಸವನ್ನು ರಸ್ತೆಗಳಲ್ಲಿ ಎಸ್ದು ಹೋಗ್ತಾಯಿದ್ರು. ಅಂಥ ಜಾಗಗಳನ್ನು ಗುರುತಿಸಿ ಇವತ್ತು ಸ್ವಚ್ಛತೆಯನ್ನು ಮಾಡಿ ಬಣ್ಣವನ್ನು ಬಳಿದು ಅಲ್ಲಿ ಕಬಡ್ಡಿ ಆಟವನ್ನು ಆಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದಕ್ಕೆ ಸ್ಥಳೀಯರು ಕೂಡ ಸಹಕಾರವನ್ನು ಕೂಡ ಕೊಟ್ಟು ಬಹಳ ಖುಷಿಯಿಂದ ಏನು ಗಲೀಜಿದ್ದಂಥ ಜಾಗದಲ್ಲಿ ಇವತ್ತು ಸುಂದರವಾಗಿ ಆಟವಾಡುವಂಥ ಜಾಗವನ್ನಾಗಿ ಮಾಡಿಕೊಂಡಿದ್ದಾರೆ. ಇನ್ನು ಇದಕ್ಕೆ ಇವತ್ತು ತಣಿಸಂದ್ರದಲ್ಲಿ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಚಾಲನೆಯನ್ನು ಕೊಡ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಉತ್ತರ ನಗರ ಪಾಲಿಕೆ ಆಯುಕ್ತರಂತ ಪಂಬಲ್ ಸುನಿಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಕೂಡ ಕೇಳೋಣ. ಸರ್, ಬ್ಲಾಕ್ ಸ್ಪಾಟ್ಗಳನ್ನು ಈಗ ಆಟ ಆಡುವಂಥ ಪ್ಲೇಸ್ ಆಗಿ ಮಾರ್ಪಟ್ಟಿದ್ರಿ, ಅದ್ರ ಬಗ್ಗೆ ಹೇಳೋದಾದ್ರೆ ಸರ್ ಎಷ್ಟು ಖುಷಿ ಅನಿಸುತ್ತೆ? ಈಗ ನಾವು ಮಾನ್ಯ ಸಚಿವರು ಬೆಂಗಳೂರು ಡೆವಲಪ್ಮೆಂಟ್ ಇವರ ನಾಯಕತ್ವದಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಸಚಿವರು ಕೇಳುವುದು ಯಾಕೆ ಬ್ಲ್ಯಾಕ್ ಸ್ಪಾಟ್ಸ್ ಬರ್ತವೆ. ಸೊ ಇದಕ್ಕೆ ನಮಗೆ ಕಳೆದ ಒಂದು 8-10 ತಿಂಗಳಿಂದ ನಾವೇನು ಪ್ರಯತ್ನ ಮಾಡಿದ್ದೀವಿ ಸ್ವಚ್ಛತಾ ಅಭಿಯಾನದ ಬಗ್ಗೆ, ಕ್ಲೀನಿಂಗ್ ಹೇಗೆ ಮಾಡಬೇಕು ಅಂತ. ಟನ್ಸ್ ಗಟ್ಟರೆ ಮೋರ್ ದೆನ್ 3,000-4,000 ಟನ್ಸನ್ನು ರೋಡ್ ಮೇಲೆ ಕಸ ಕ್ಲೀನ್ ಮಾಡಿದ್ದೀವಿ. ಇದೆಲ್ಲ ಮಾಡಿದ ಮೇಲೆ ಕೂಡ ಡೇ ಟು ಡೇ ಕೆಲವು ಕಡೆ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ನಾವು ಬ್ಲ್ಯಾಕ್ ಸ್ಪಾಟ್ಸ್ ಅಂತ ಕರಿತೀವಿ ಅಂತ ಹೇಳಿದಾಗ ಇದನ್ನು ಏನಾದರೂ ಜನರಿಗೆ ಸ್ಟ್ರಿಕ್ಟಾಗಿ ವಿಜಿಲೆನ್ಸ್ ಇರಬೇಕು, ಆಮೇಲೆ ಜನರಿಗೆ ಪೆನಾಲ್ಟಿ ಕೂಡ ಆಗಬೇಕು ಆ ರೀತಿ ಮಾಡುವವರಿಗೆ. ಆಮೇಲೆ ಆ ಸ್ಪಾಟ್ ಕ್ಲೀನ್ ಮಾಡಿದ ಮೇಲೆ ಮೇಂಟೈನ್ ಆಗಬೇಕನ್ನುವ ಇನ್ಸ್ಟ್ರಕ್ಷನ್ಸ್ ಮೇರೆಗೆ ನಾವು ಈ ಕೆಲಸ ಶುರು ಮಾಡಿದ್ದೇವೆ. ಜೂನ್ 15 ಫುಲ್ ಫ್ಲೆಜ್ಡ್ ಆಗಿ ಸ್ಟಾರ್ಟ್ ಮಾಡಿ 45 ದಿನಗಳಲ್ಲಿ 100 ಬ್ಲ್ಯಾಕ್ ಸ್ಪಾಟ್ಸ್ಗಳನ್ನು ಪರ್ಮನೆಂಟ್ ಆಗಿ ಎಲಿಮಿನೇಟ್ ಮಾಡಬೇಕಂತ ಗುರಿ ಇಟ್ಕೊಂಡು ಕೆಲಸ ಮಾಡಿದ್ದೀವಿ. ಇವತ್ತು ಇನ್ನೂ 25 ಇರಬೇಕು ಡೇಟು, ಅಂದರೆ ಒಂದು 5 ದಿವಸ ಮುಂಚೆನೇ ಮುಗಿಸಿದ್ದೀವಿ ನಾವು. ಇವತ್ತು ನಾವು 100ನೇ ಸ್ಪಾಟ್ಗೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಕಡೆನೂ ಮಾಡಿದ್ದೀವಿ. ಕ್ಲೀನಿಂಗ್ ಆಗಿದೆ, ಸ್ಪೇಸ್ ಟ್ರಾನ್ಸ್ಫಾರ್ಮೇಷನ್ ಆಗಿದೆ 100 ಕಡೆ. ಮೇಂಟೈನ್ ಕೂಡ ಆಗ್ತಾ ಇದೆ. ಒಂದೆರಡು ಕಡೆ ಬಿಟ್ಟು ಅಲ್ಲಿ ಇನ್ನೂ ಕೆಲವು ಜನ ನೈಟ್ ಬಂದು ಕಸ ಹಾಕೋದಾಗ್ತಿದ್ರೆ ಮಾರ್ಷಲ್ಸ್ ಹೋಗಿ ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಪೆನಾಲ್ಟಿ ಕೂಡ ಹಾಕ್ತಾ ಇದ್ದಾರೆ. ಇವತ್ತು ಖುಷಿ ಸಂಗತಿ ಏನಂದರೆ ಹೀಗೆ ನಾವು ಪಬ್ಲಿಕ್ ಸ್ಪೇಸಸನ್ನು ಬಳಸ್ಬೋದು ಅಂತ ನಾವು ತೋರಿಸ್ತಾ ಇದ್ದೀವಿ. ನೋಡಿ, ನೀವೇ ನೋಡ್ತಾ ಇದ್ದೀರಾ. ನಿನ್ನೆ ಹೇಗಿತ್ತೋ ನೀವು ಒಂದು ಬಾರಿ ಫೋಟೋಸ್ ನೋಡ್ರಿ, ವಿಡಿಯೋ ನೋಡ್ರಿ, ಇವತ್ತು ಹೇಗಿದೆ ನೋಡ್ರಿ. ಇದನ್ನು ನಾವು ಖಚಿತವಾಗಿ ನಾವು ಹೀಗೆ ನಾವು ಮೇಂಟೈನ್ ಮಾಡ್ತೀವಿ ಬರೋ ದಿನಗಳಲ್ಲಿ ಕೂಡ. ಸಾರ್ವಜನಿಕರ ನಿಮ್ಮ ಮೂಲಕ ನಾನು ವಿನಂತಿ ಮಾಡೋದು ಏನಂದರೆ ಇನ್ನು ಮುಂದೆ ನಾವು ಈ ರೀತಿ ಕಸ ಡಂಪಿಂಗ್ ಮಾಡೋದು ಸಹಿಸುವುದಿಲ್ಲ. ಖಂಡಿತವಾಗಿಯೂ ಯಾರು ಈ ರೀತಿ ಕಸ ಡಂಪ್ ಮಾಡ್ತಾರೆ ಅವ್ರನ್ನು ಫೋಟೋ ಕ್ಲಿಕ್ ಮಾಡ್ತಾರೆ, ಸಾರ್ವಜನಿಕರೇ ನಮಗೆ ಕಲಿಸ್ತಾರೆ ಮಾಹಿತಿಯನ್ನು. ಆಮೇಲೆ ನಮಗೆ ಪ್ರೈವಸಿ ಅದಂತ ಹೇಳುವುದು ಸರಿ ಇರಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಿ, ಈ ರೀತಿ ಎಲ್ಲ ಬೇಜವಾಬ್ದಾರಿಯಿಂದ ರಸ್ತೆಗಳ ಮೇಲೆ ಎಲ್ಲಿ ಬೇಕಲ್ಲೇ ಕಸ ಹಾಕೋದು. ಆಮೇಲೆ ಬೇಸಿಕ್ ಕ್ವಶನ್ ನಾವು ಕೇಳ್ಕೋಬೇಕು, ಒಂದು ಕಸ ಇದ್ದರೆ ಯಾಕೆ ಸ್ಟ್ರಾಂಗ್ ವಾಟರ್ ಡ್ರೈನ್ಗಳಲ್ಲಿ ರಾಜಕಾಲುವೆಯಲ್ಲಿ ಕಸ ಯಾಕೆ ಹಾಕಬೇಕು? ಬಸ್ಸಲ್ಲಿ ಹೋಗುವಾಗ ರೋಡ್ ಮೇಲೆ ಕಸ ಯಾಕೆ ಹಾಕಬೇಕು? ಒಂದು ಪ್ರಶ್ನೆ ಬರುತ್ತೆ ಕಾರ್ಪೊರೇಷನ್ ಮೇಲೆ, ನೀವು ಡೋರ್ ಟು ಡೋರ್ ಕಸ ಕಲೆಕ್ಟ್ ಮಾಡ್ತಾ ಇಲ್ಲ ಅನ್ನೋದು ಒಂದು ಬರುತ್ತೆ. ಡೆಫಿನೆಟ್ಲಿ ಅದನ್ನು ನಮ್ಮ ಕಡೆ ಕೆಲವು ಪ್ರಾಬ್ಲಮ್ಸ್ ಇದ್ದಾವೆ, ಅದನ್ನು ನಾವು ಖಂಡಿತವಾಗಿಯೂ ನಾವು ರೆಕ್ಟಿಫೈ ಮಾಡಿಸ್ಕೊಳ್ಳಿಕ್ಕೆ, ಅದನ್ನು ಸರಿಪಡಿಸಲಿಕ್ಕೆ ಪ್ರಾಮಾಣಿಕವಾಗಿ ಪ್ರತಿ ದಿವಸ ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ಸಾರ್ವಜನಿಕರಿಗೆ ನಾವು ಬಹಳ ಬಾರಿ ಹೇಳಿದ್ದೇವೆ, 1-2 ದಿವಸದಲ್ಲಿ 2ನೇ ದಿನಕ್ಕಾದರೂ ಡೋರ್ ಟು ಡೋರ್ ಖಚಿತವಾಗಿ ಬಂದೇ ಬರ್ತೇವೆ ಗಾಡಿಗಳು. ನಮಗಿರುವ ವೆಹಿಕಲ್ ಇಶ್ಯೂಸಿಂದ 2 ದಿವಸಕ್ಕೊಮ್ಮೆ ಆದರೂ ಖಂಡಿತ ತಗೊಂತೀವಿ ಅಂತ ನಾವು ಹೇಳಿ ಎನ್ಫೋರ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಅಲ್ಲಿ ನಮ್ಮ ಕಡೆ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದಾವೆ, ನಾವು ಖಂಡಿತ ಒಪ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್, BBMP ಇದ್ದಾಗ ಕ್ಲೀನ್ ಸಿಟಿಯಲ್ಲಿ ಟಾಪ್ 10ಗೆ ಇದುವರೆಗೂ ಕೂಡ ಬರೋದಕ್ಕಾಗಲಿಲ್ಲ. ಈಗ GBA ಆಗಿದೆ, 5 ಪಾಲಿಕೆಗಳಾಗಿದೆ. ಯಾವುದಾದ್ರೂ ಒಂದು ಪಾಲಿಕೆ ಟಾಪ್ 10ನಲ್ಲಿ ಕ್ಲೀನ್ ಸಿಟಿಯಲ್ಲಿ ನೋಡ್ಬೋದಾ? ಇದರಿಂದ ಇವಾಗ ಕೂಡ ನಾವು ಸ್ವಚ್ಛ ಸರ್ವೇಕ್ಷಣಾ ಪ್ರೋಗ್ರಾಮ್ನಲ್ಲಿ ಈ ಬಾರಿ ಕೂಡ ಬೆಂಗಳೂರು ಆಸ್ ಎ ಹೋಲ್ ಅಂತ ತಗೊಂಡೆ ನಾವು ಮಾಡ್ತಾ ಇದ್ದಾರೆ. ಎವ್ಯಾಲ್ಯೂಯೇಷನ್ ಕೂಡ ಆಗಿಬಿಟ್ಟಿದೆ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲೂ ಆಗಿದೆ. ಅದು ಡೆಫಿನೆಟ್ಲಿ ಈ ಬಾರಿ ಎಂಟೈರ್ ಬೆಂಗಳೂರಿಗೇನೆ ಒಂದು ರ್ಯಾಂಕ್ ಇಂಪ್ರೂವ್ ಆಗ್ತದೆ ಅಂತ ನಮಗೆ ದೃಢ ವಿಶ್ವಾಸವಿದೆ. ಯಾಕೆಂದರೆ ನಾವು ಭಾಳ ಕೆಲಸ ಮಾಡಿದ್ದೇವೆ.
ಅದರಿಂದ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ನಂಬಿಕೆ ನಮಗಿದೆ. ಸಾರ್ವಜನಿಕರು ಕೂಡ ಭಾಳ ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಈ ಸರ್ವೆನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಟ್ ಇನ್ನು ಮುಂದಿನ ದಿನಗಳಲ್ಲಿ ನಾವು ಡೆಫಿನೆಟ್ಲಿ ನಮಗೆ ನಂಬಿಕೆ ಇದೆ, ಇನ್ನು ಬರುವ ವರ್ಷದಲ್ಲಿ ಡೆಫಿನೆಟ್ಲಿ ನಾವು ಸಿಟಿಯನ್ನು ನಾವು ಕ್ಲೀನ್ ಮಾಡೇ ಮಾಡ್ತೇವೆ. ಅಂಡರ್ ದ ಲೀಡರ್ಶಿಪ್ ಆಫ್ ಅವರ್ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಇಟ್ ಈಸ್ ಪಾಸಿಬಲ್. ಈಗಾಗಲೇ ನಾವು ಸಚಿವರು ಅನೌನ್ಸ್ ಮಾಡಿದ್ದಾರೆ, ಆಗಸ್ಟ್ 1st 15th ಫ್ರೀಡಮ್ ಫ್ರಮ್ ವೇಸ್ಟ್ ಅಂತ. ಕಸ ಒಂದೇ ಅಲ್ಲ, ಇಷ್ಟು ವರ್ಷಾನುಗಟ್ಟಲೆ ಏನು ಡೆಬ್ರಿ ಬಿದ್ದಿದೆ ಎಲ್ಲ ಕಡೆ, ಇನ್ಕ್ಲೂಡಿಂಗ್ ಅದರ್ ಡಿಪಾರ್ಟ್ಮೆಂಟ್ಸ್ ಪ್ರಿಮೈಸಸ್ಸಲ್ಲಿ, ರೈಲ್ವೇಸು, NH, BMRC ಇಂಥ ಕಡೆ ಎಲ್ಲ ಕಡೆನೂ ಹೋಗಿ ನಾವು ಈಗ ಆಯಾ ಡಿಪಾರ್ಟ್ಮೆಂಟ್ಗಳನ್ನ ಎಂಗೇಜ್ ಮಾಡಿ ಆಗಸ್ಟ್ 1st 15th ಒಳಗಡೆ ಸುಮಾರು ಥೌಸಂಡ್ಸ್ ಆಫ್ ಟನ್ಸ್ ನಾವು ಇದನ್ನು ಕ್ಲೀನ್ ಮಾಡಲಿಕ್ಕೆ ನಾವೇನೋ ಪ್ರೋಗ್ರಾಮ್ ಇದೆ. ನೀವು ಖಂಡಿತ ನೋಡ್ತೀರಾ ಆಗಸ್ಟ್ 15th ಡೆಫಿನೆಟ್ಲಿ ಸಿಟಿನಲ್ಲಿ ಚೇಂಜ್ ಕಾಣುತ್ತೆ ಅಂತ ನಂಬಿಕೆ ನಮಗಿದೆ. ಓಕೆ, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಾರ್ವಜನಿಕರನ್ನು ಕೂಡ ಬಳಸಿಕೊಂಡು ಏನು ಕಸದ ರಾಶಿ ಇದ್ದಂಥ ಜಾಗವನ್ನು ಕ್ಲೀನ್ ಆಗಿ ಮಾಡಿ, ನಾನು ಪ್ಲಾಸ್ಟಿಕ್ ಅನ್ನ ಬಳಸೋದಿಲ್ಲ, ನಾನು ಕಸವನ್ನ ಎಲ್ಲೆಂದರಲ್ಲಿ ಎಸೆಯೋದಿಲ್ಲ, ಕಸವನ್ನ ಹಸಿ ಕಸ ಒಣ ಕಸವನ್ನ ವಿಂಗಡಣೆ ಮಾಡಿ ನಾನು ಪೌರ ಕಾರ್ಮಿಕರಿಗೆ ಕೊಡ್ತೇನೆ ಅಂತ ಹೇಳ್ಬಿಟ್ಟು ಸಹಿ ಸಂಗ್ರಹ ಕೂಡ ಒಂದು ಅಭಿಯಾನ ಮಾಡೋದಕ್ಕೆ ಈಗ ಚಾಲನೆ ಕೊಡೋದಕ್ಕೆ ಒಂದು ಬೋರ್ಡ್ ಅನ್ನು ಕೂಡ ಅಳವಡಿಸಲಾಗಿದೆ. ಇಲ್ಲಿರುವಂಥ ತಣಿಸಂದ್ರ ನಿವಾಸಿಗಳನ್ನ ಕರೆಸಿ ಅವರ ಹತ್ರ ಪ್ರಮಾಣವನ್ನ ಮಾಡಿಸಿ, ನಾನು ಎಲ್ಲೆಂದರಲ್ಲಿ ಕಸವನ್ನ ಎಸೆಯೋದಿಲ್ಲ, ನಾನು ಪ್ಲಾಸ್ಟಿಕ್ ಅನ್ನ ಬಳಸೋದಿಲ್ಲ, ನಾನು ಕಸವನ್ನ ವಿಂಗಡಣೆ ಮಾಡಿ ಪಾಲಿಕೆ ವಾಹನಕ್ಕೆ ನೀಡ್ತೇನೆ ಅಂತ ಹೇಳ್ಬಿಟ್ಟು ಸಹಿ ಸಂಗ್ರಹ ಕೂಡ ಮಾಡೋದಕ್ಕೆ ಒಳ್ಳೆಯ ಕಾರ್ಯಕ್ಕೆ ಚಾಲನೆ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ACP ಚಂದನ್ ಅವರು, ಜಂಟಿ ಆಯುಕ್ತರಂತ ಪಲ್ವಿ ಅವರು, ಎಲ್ಲರೂ ಕೂಡ ಪಾಲಿಕೆಯ ಎಲ್ಲ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ. ಹೀಗಾಗಿ ಕ್ಲೀನ್ ಸಿಟಿಗೆ ಎಲ್ಲರೂ ಕೂಡ ಒತ್ತನ್ನ ಕೊಡಿ, ನಮ್ಮ ನಗರ ನಮ್ಮ ಹೆಮ್ಮೆ ಅನ್ನೋದು ಏನು ಬೆಂಗಳೂರು ನಮ್ಮ ಬೆಂಗಳೂರು ಅನ್ನೋದು, ಆ ರೀತಿಯಲ್ಲಿ ಕೂಡ ಬ್ರ್ಯಾಂಡ್ ಬೆಂಗಳೂರಿಗೆ ಎಲ್ಲರೂ ಕೂಡ ಸಹಕಾರ ನೀಡಬೇಕು ಅನ್ನೋದು GB ಅವರ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿದೆ. ಇದು ಯಾವ ರೀತಿಯಾಗಿ ಸಕ್ಸಸ್ ಕಾಣುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಮಲ್ಲಂಡಳ್ಳಿ ಶೇಷಧರ್, ಪವರ್ TV, ಬೆಂಗಳೂರು.